ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ವೀಕ್ಷಕರು, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆಪರೇಷನ್ ಕಮಲದ ವೇಳೆ ಬಾಂಬೆಯ ರೆಸಾರ್ಟ್ನಲ್ಲಿ ಶಾಸಕರು ಇದ್ದ ಬಗ್ಗೆ ಎಚ್ಡಿಕೆ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಾಂಬೆ ರೆಸಾರ್ಟ್ನಲ್ಲಿದ್ದವರಿಗೆ ಸ್ಯಾಂಟ್ರಿ ರವಿ ಪರಿಚಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಬೆಗೆ ಶಾಸಕರನ್ನ ಮೋಜು ಮಸ್ತಿ ಮಾಡಲು ಸ್ಯಾಂಟ್ರೋ ರವಿ ಕರೆದೊಯ್ದಿದ್ದ. ಇಲ್ಲಿಂದ 12 ಮಂದಿ ಹೆಣ್ಣು ಮಕ್ಕಳನ್ನು ಕೂಡ ಬಾಂಬೆಗೆ ಕರೆದೊಯ್ದಿದ್ರು ಅಂತ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಸತ್ಯ ಹೊರಗೆ ಇಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಕೂಡ ಬಾಯಿ ಮುಚ್ಕೊಂಡಿದ್ದೆ, ಈಗ ಸಿಎಂ ಬೊಮ್ಮಾಯಿ ತನಿಖೆ ನಡೆಸಬೇಕು ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸ್ಯಾಂಟ್ರೋ ರವಿ ಜೊತೆಗಿನ ಬಿಜೆಪಿ ನಾಯಕರ ಇರುವಂತಹ ಫೋಟೋಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಸ್ಯಾಂಟ್ರೋ ರವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದಿದೆ, ಸ್ಯಾಂಟ್ರೋ ರವಿ ಬಗ್ಗೆ FIRನ ಹಾಕಿದ್ದಾರೆ. ಯಾರು ಸ್ವಲ್ಪ ಮುಖ್ಯಮಂತ್ರಿಗಳು ಸ್ವಲ್ಪ ಹೇಳಕ್ಕೆ ಹೇಳ್ತೀರಾ? ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವ್ಯಾವ ಮಂತ್ರಿಗಳಿಗೂ ಈ ಸ್ಯಾಂಟ್ರೋ ರವಿಗೂ ಸಂಬಂಧ ಏನು? ಮುಖ್ಯಮಂತ್ರಿಗಳು ಜನತೆ ಮುಂದೆ ಇಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾ ಇದ್ದೇನೆ. BJPಯ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ರಾಜ್ಯ BJP ನಾಯಕರಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ ಅಡ್ಮಿನಿಸ್ಟ್ರೇಷನ್ ರಾಜ್ಯದಲ್ಲಿ? ಯಾರು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ? ಇಲ್ಲಿ ಫೋಟೋಗಳು ಬೇಕಾ? ಯಾರು ಇಲ್ಲ ಅಂತ ಕೇಳಿ. ಈ ವ್ಯಕ್ತಿ ಜೊತೆ ಮೈತ್ರಿ ಸರ್ಕಾರ ತೆಗೆದ್ರಲ್ಲ, 17 ಜನ ಅಲ್ಲಿ ಇದ್ದಾರಲ್ಲ, ಈಗ ಎಂಥದ್ದು ಸ್ಟೇ ಬೇರೆ ತಗೊಂಡ್ರಲ್ಲ. ಆಮೇಲೆ ಇದರಲ್ಲಿ ಕೋರ್ಟಲ್ಲಿ ಅವ್ರು ಯಾವುದು ವಿಷಯಗಳು TV ಅವರು ತೋರಿಸ್ಬಾರ್ದು ಅಂತೇಳಿ ಸ್ಟೇ ತಗೋಬೇಕಾದ್ರೆ ಆ ಸ್ಟೇ ತಗೊಳ್ಳೋ ಸಬ್ಜೆಕ್ಟ್ ಇದ್ದಲ್ಲ, ಆ ವಿಡಿಯೋ ಮಾಡಿದ್ದು, ಆ 17 ಜನ ಯಾರು ಸ್ಟೇ ತಗೊಂಡವ್ರೆ, ಆ ಸ್ಟೇ ತಗೊಳ್ತಕ್ಕಂಥ ಸಂದರ್ಭ ಹೋದ್ರಲ್ಲ ಬಾಂಬೆ ಫ್ರೆಂಡ್ಸು. ಬಾಂಬೆಗೆ ಇಲ್ಲಿಂದ ಕೆಲವ್ರನ್ನ ಕರ್ಕೊಂಡು ಹೋದ್ರಲ್ಲ ಅಲ್ಲಿಗೆ ಮೋಜು ಮಾಡಲಿಕ್ಕೆ. ಯಾರು ಕರ್ಕೊಂಡು ಹೋದವರು? ಅವ್ರನ್ನ 12 ಜನನೋ 13 ಜನನೋ ಕರ್ಕೊಂಡು ಹೋದ್ರಲ್ಲಪ್ಪ, ಅವ್ರಿಗೆ ಮೋಜು ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರಲ್ಲ ಪಾಪ. ಈ ರಾಜ್ಯದ ಏನು ಎಲ್ರಿಗೂ ಗೌರವ ಕೊಡೋರಲ್ಲ ಇವರು BJP ಅವರು. ನಮ್ಮ ದೇಶದ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡಿಯಾರಲ್ವ ಇವರು. 12 ಜನನ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪಾಪ ಕರ್ಕೊಂಡು ಹೋದ್ರಲ್ಲ ಹೆಣ್ಮಕ್ಳನ್ನ. ಯಾರಪ್ಪ ಕರ್ಕೊಂಡು ಹೋದವರು? ಇಡ್ತೀರ ಸತ್ಯನ ಬೊಮ್ಮಾಯಿಯವರೇ? ಈಗ FIR ಹರಿದವರಲ್ಲ, ಯಾತಿಗೆ FIR ಹರಿಸಿದ್ರಿ? ಈಗ ಯಾರ್ಯಾರಿಗೆ ಸೂಚನೆ ಕೊಟ್ಟಿದ್ರಿ ಇದೆಲ್ಲ ಸೀಕ್ರೆಟಾಗಿ ಇಡಿ ಅಂತ? ಯಾವ ವಿಷಯ ಹೊರಗೆ ಬರಬಾರ್ದು ಅಂತ. ಇನ್ನು ಬಾಂಬೆ ಆಪರೇಷನ್ ಕಮಲದ ಶಾಸಕರ ಜೊತೆ ಸ್ಯಾಂಟ್ರೋ ರವಿ ಹೋಗಿದ್ದ ವಿಚಾರವನ್ನ ಅಲ್ಲೆಗಳಿಯಲ್ಲ. ಎಚ್ಡಿಕೆ ಹೇಳಿದ್ದು ಸರಿ ಇದೆ. ಬಾಂಬೆ ಹೋಟೆಲ್ನಲ್ಲಿ ಏನೆಲ್ಲ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದನ್ನ ಹೇಳಿ ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳೋದಿಲ್ಲ. BJP ಅಂದ್ರೆ ಬ್ಲೂ JP ಅಂತ ಹರಿಪ್ರಸಾದ್ ಲೇವಡಿ ಮಾಡಿದ್ದಾರೆ. ಬಾಂಬೆ ಬಾಯ್ಸ್ ಅವ್ರು ಏನು ಮಾಡಿದ್ರು? ಭಾರತೀಯ ಜನತಾ ಪಾರ್ಟಿನಲ್ಲಿ ತುಂಬಿರ್ತಕ್ಕಂಥವ್ರು ಎಲ್ಲ ಅಲ್ಲೇ ಅವ್ರೆ ಅಂಥವ್ರೆ. ಆದ್ದರಿಂದ ಈ ಪ್ರಚಾರಕರ ಪಾರ್ಟಿನಲ್ಲಿ ಏನು ಬೇಕಾದರೂ ಆಗುತ್ತೆ. ಅದನ್ನು ನಾವು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳಷ್ಟು ಚಿತ್ರ ಬಯಲಾಗುತ್ತೆ. ಡೈಲಿಯಲ್ಲಿ ಆಗಿರ್ತಕ್ಕಂಥದ್ದು, ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳು, ಇವೆಲ್ಲ ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರ ನಡೆನುಡಿಗಳು ಏನು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಯಾಂಟ್ರೋ ರವಿ ಜೊತೆ ಸಚಿವರ ಸಂಪರ್ಕ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಅದೇನೇ ಆದ್ರೂ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ, ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಮಾಡ್ತಾರೆ, ಉದಾಸೀನ ಮಾಡೋದಿಲ್ಲ. ಆರೋಪ ಇದೆ, ಅವರು ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ರಸ್ತೆ ಚರಂಡಿಯಂಥ ಸಣ್ಣ ವಿಚಾರಗಳ ಬಗ್ಗೆ ಯೋಚಿಸಬೇಡಿ, ಲವ್ ಜಿಹಾದ್ ನಿಲ್ಲಿಸೋ ಬಗ್ಗೆ ಮಾತ್ರ ಮಾತನಾಡಿ ಅಂತ ಕಟೀಲ್ ಹೇಳಿದ್ದಾರೆ. ಈ ಹೇಳಿಕೆಗೆ UT ಖಾದರ್ ಕಿಡಿಕಾರಿದ್ದಾರೆ. ಜನರ ಕಷ್ಟಕ್ಕಿಂತ ಲವ್ ಜಿಹಾದ್ ವಿಚಾರವೇ ಮುಖ್ಯವಾಯ್ತಾ ಅಂತ ಜನರು, ವಿಪಕ್ಷಗಳ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ತುಮಕೂರಿನಲ್ಲಿ ಮಾತನಾಡಿರೋ DKಶಿ ಕಟೀಲ್ ಹೇಳ್ತಾರೆ, ಲವ್ ಜಿಹಾದ್ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಬೇಡ ಅಂತಾರೆ. ಇವರ ಅಜೆಂಡಾ ಜನರಿಗೆ ಗೊತ್ತಿದೆ ಅಂತ ಹೇಳಿದ್ರು. ಕಟೀಲ್ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದಾರೆ. ಅವರೇ ನಾವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಇದು ಆಶ್ಚರ್ಯ ಅಲ್ಲ ಅಂತ BK ಹರಿಪ್ರಸಾದ್ ಹೇಳಿದ್ರು. ಹಾಗಾಗಿ ಹೇಳಿದ್ರೆ, ನೀವು ರಸ್ತೆ, ಮೋರಿ, ಚರಂಡಿ, ಸಣ್ಣ ವಿಷಯದ ಬಗ್ಗೆ ಮಾತಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ, ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದಿಯನ್ನು ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು. ಲವ್ ಜಿಹಾದಿ ಅಂತ ಹೇಳಿದ್ರೆ ರಸ್ತೆ, ಗುಂಡಿ, ಚರಂಡಿ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಭಾವನಾತ್ಮಕ ವಿಚಾರ ತಂದಿದ್ರೆ ರಸ್ತೆ, ಗುಂಡಿ, ಚರಂಡಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತಹ ಅರ್ಹತೆ ಮತ್ತು ಯೋಗ್ಯತೆ ಅವರಿಗೆ ಇಲ್ಲ.
ಇವರಿಗೆ ಅರ್ಹತೆ ಇಲ್ಲಲ್ಲ ಇದರ ಬಗ್ಗೆ, ಮತ್ತು ಅದು ಮಾಡೋದು ಯೋಗ್ಯತೆ ಕೂಡ ಇಲ್ಲ. ಇವರು ಮಾಡಲಿಕ್ಕೆ ಆಗಲಿ 4 ವರ್ಷದಲ್ಲಿ. ಅಧಿಕಾರಕ್ಕೆ ಬಂದಾಗ ನಿಮ್ಮೆಲ್ಲ ಪ್ರೆಸ್ ಸ್ಟೇಟ್ಮೆಂಟ್ ತಗೊಳ್ಬೇಕೀಗಲ್ಲ ನಟಿಗಳು ಬಂದಾಗ. ನಿನ್ನೆ ಕಟೀಲ್ ಹೇಳಿದ್ದಾರೆ, ಏನಾರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಬೇಡವಂತೆ, ಲವ್ ಜಿಹಾದ್ ಬಗ್ಗೆ ಚರ್ಚೆ ಮಾಡಿ, ಧರ್ಮದ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ ಬಿಜೆಪಿ ಅಧ್ಯಕ್ಷರು ಹೇಳಿದ್ದಾರೆ. ಬಿಜೆಪಿಯವರು ಏನಿದ್ರು ಸಮಾಜನ ಒಡೆಯೋರು. ಈ ಕಬ್ಬಣ ನೋಡಿದ್ರಲ್ಲ, ಕಬ್ಬಣ ಎರಡಕ್ಕೂ ಉಪಯೋಗಿಸ್ಕೋಬೋದಂತೆ, ಒಂದು ಕತ್ರಿಗೆ ಇನ್ನೊಂದು ಸೂಜಿಗೆ. ಬಿಜೆಪಿ ಏನಿದ್ರು ಕತ್ರಿ ಕೆಲಸ ಮಾಡ್ತಾ ಇರ್ತದೆ. ನಮ್ಮನ್ನೆಲ್ಲ ಕೂಡ ಭಾವನೆ ಮೇಲೆ ನಿಮ್ಮನ್ನೆಲ್ಲ 2 ಭಾಗ ಮಾಡ್ತದೆ. ಕಾಂಗ್ರೆಸ್ ಪಾರ್ಟಿ ಏನಿಲ್ಲ, ಸೂಜಿ ಇದ್ದಂಗೆ, ಜನರ ಒಬ್ಬರೊಬ್ಬರ ಮನಸ್ಸನ್ನ ಒಟ್ಟು ಮಾಡುವಂತ ಕೆಲಸ. ಈ ಡಾಲರ್ ಕಟೀಲು $40 ಮಾಡ್ತಕ್ಕಂಥ ಮನುಷ್ಯ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬೆಳೆದಿರ್ತಕ್ಕಂಥವರಲ್ಲಿ ಮತ್ತು ಹಾರ್ಡ್ಕೋರ್ ಸಂಘದವರು ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಇದಕ್ಕಿಂತ ಹೆಚ್ಚಾಗಿ ಏನೂ ಸಹ ತರಬೇತಿ ಕೊಟ್ಟಿಲ್ಲ. ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು, ಸರ್ಕಾರ ಇರ್ತಕ್ಕಂಥದ್ದು ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಸಲಿಕ್ಕೆ ಅಂತ ತಿಳ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಲವ್ ಜಿಹಾದ್, ಗರ್ವಾಪ್ಸಿ ಇವೆಲ್ಲ ಹೊಸದೇನಲ್ಲ ಅವ್ರಿಗೆ. ಚುನಾವಣೆ ಬರ್ತಾ ಇದ್ದಾಗೆ ಇನ್ನಷ್ಟು ಭಾಳಷ್ಟು ನಾವು ನೋಡ್ಬೋದು. ಇದು ಭಾರತೀಯ ಜನತಾ ಪಾರ್ಟಿಯವರು ಅವರ ಅಧ್ಯಕ್ಷರೇ ಹೇಳಿರುವಾಗ ಭಾರತೀಯ ಜನತಾ ಪಾರ್ಟಿಯವರ ಸಾಧನೆ ಶೂನ್ಯ ಅನ್ನೋದು. ಇನ್ನು ಕಟೀಲ್ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ರೇಣುಕಾಚಾರ್ಯ, ಜಗದೀಶ್ ಶೆಟ್ಟರ್ ಮಾತನಾಡಿದ್ದು, ಲವ್ ಜಿಹಾದ್ ತಡೆಯುವುದು ನಮ್ಮ ಅಜೆಂಡಾ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಪಕ್ಷದ ಅಜೆಂಡಾ ಬಗ್ಗೆ ರಾಜ್ಯಾಧ್ಯಕ್ಷರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಈ ರೀತಿ ಅನೇಕ ನೂರಾರು ಉದಾಹರಣೆಗಳಿದೆ. ನಮ್ಮ ಮಹಿಳೆಯರು ಸುರಕ್ಷಿತವಾಗಿರಬೇಕು. ಈ ರೀತಿ ಮುಸಲ್ಮಾನ ಕೆಲ ಗುಂಡಾಗಳು ನಮ್ಮ ಮಹಿಳೆಯರಿಗೆ ಎಲ್ಲೇ ಒಂದು ಕಡೆ ಬಲೆಗಳು ಹಾಕ್ಕೊಂಡು ಅವ್ರನ್ನ ಬಳಸ್ಕೊಂಡು ಅವರ ಇಡೀ ಜೀವನವನ್ನು ಸರ್ವನಾಶ ಮಾಡ್ತಿದ್ದಾರೆ. ನೋಡ್ರಿ, ಆ ಅರ್ಥ ಇರೋಲ್ಲ, ಬೇರೆ ಬೇರೆ ಅವನ್ನೆಲ್ಲ ಮಿಂಗಲ್ ಮಾಡೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಅಭಿವೃದ್ಧಿ ನಡೀತಾ ಇರ್ತದೆ. ಲವ್ ಜಿಹಾದ್ ಬಗ್ಗೆನೂ ಡಿಸ್ಕಷನ್ ಮಾಡ್ರಿ ನಾನು ಅಷ್ಟೇ. ಅದು ಬಿಟ್ಟು ತುಮಕೂರಿನ ತುರುವೇಕೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ರು. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು, ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಹೇಳಿದ್ದಾರೆ. ಗುತ್ತಿಗೆದಾರರು 40% ಕಮಿಷನ್ ಬಗ್ಗೆ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಈಶ್ವರಪ್ಪ ವಿರುದ್ಧ ಆರೋಪವಿದ್ರೂ ಕೂಡ ಕೇಸ್ ಮುಚ್ಚಿ ಹಾಕಿದ್ದಾರೆ. ಲಿಂಬಾವಳಿ ಹೆಸರು ಬರೆದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರಧಾನಿ ನಾನು ತಿನ್ನಲ್ಲ, ಬೇರೆಯವರಿಗೂ ಹಣ ತಿನ್ನಲು ಬಿಡೋದಿಲ್ಲ ಅಂತ ಹೇಳಿದ್ರು. ಇವರೆಲ್ಲರ ಸಾವಿಗೆ ಪ್ರಧಾನಿಯೇ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ಮಾತನಾಡಿದ್ದು, ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಕಾಂಗ್ರೆಸ್ ಅಲೆ ಜೋರಾಗ್ತಾ ಇದೆ, ಬಿಜೆಪಿ ಸರ್ಕಾರ ಮುಳುಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದೇ ವೇಳೆ ಕಾಂಗ್ರೆಸ್ನಿಂದ ವಲಸೆ ಹೋದವರಿಗೆ ಡಿಕೆಶಿ ಅವರು ಆಫರ್ ಕೂಡ ಕೊಟ್ಟಿದ್ದಾರೆ. ಹೊಸ ಮನೆ ಹಳೆ ಮನೆ ಅಂತ ಯಾವುದು ಕೂಡ ನಾವು ನೋಡೋದಿಲ್ಲ, ಎಲ್ರಿಗೂ ಕೂಡ ಒಳ್ಳೆ ರೀತಿ ನೋಡ್ಕೊಳ್ತೇವೆ ಅನ್ನೋ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿರುವಂತಹ ಪರೋಕ್ಷವಾಗಿ ಆಹ್ವಾನ ಕೊಟ್ಟಿದ್ದಾರೆ. ನಮ್ಮ ರೈತರಿಗೆ ಆದಾಯ ಡಬಲ್ ಮಾಡಬೇಕು ಅಂತ ಹೇಳಿ ಬಿಜೆಪಿಯವರು ಸಂಕಲ್ಪ ಮಾಡಿದ್ರು. ಯಾವ ರೈತನ ಆದಾಯವೂ ಡಬಲ್ ಆಗಲಿಲ್ಲ. ಮಾಜಿ ಸಚಿವ ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಸ್ಥಾಪಕರಾದ ಜನಾರ್ದನ ರೆಡ್ಡಿ ಇದೀಗ ಕೊಪ್ಪಳದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕೊಪ್ಪಳದ ವನಬಳ್ಳಾರಿ ಗ್ರಾಮದಲ್ಲಿರೋ ಸಿದ್ದರಾಮಯ್ಯ ಆಪ್ತ ಹನುಮಂತ ಅರಸನಕೇರಿ ಅವರನ್ನ ರೆಡ್ಡಿ ಭೇಟಿಯಾಗಿದ್ರು. ಈ ವೇಳೆ ಮಾತನಾಡಿದ ರೆಡ್ಡಿ, ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನು ಅನ್ನೋದನ್ನ ತೋರಿಸಿಕೊಡ್ತೇನೆ ಅಂತ ಹೇಳಿದರು. ಗಂಗಾವತಿಯಲ್ಲಿ ಸಾಕಷ್ಟು ಪ್ರೀತಿಯಿಂದ ಎಲ್ಲ ನಗರದ ಜನತೆ ಮತ್ತು ಹಳ್ಳಿ ಭಾಗಗಳಲ್ಲೂ ಕೂಡ ಸ್ವಾಗತ ಮಾಡಲಿಕ್ಕೆ ಅವರು ಬಹಳ ನಂತರ ಗಂಗಾವತಿ. ಇನ್ನು ಜನಾರ್ದನ ರೆಡ್ಡಿ ಗಾಳ ಹಾಕಿದ್ದ ಹನುಮಂತಪ್ಪ ಅರಸನಕೇರಿ ಜೊತೆ ಕಾಂಗ್ರೆಸ್ ನಾಯಕರು ಪ್ರತ್ಯಕ್ಷ ಸಭೆ ಮಾಡಿದ್ರು. ಆ ನಂತರ ಮಾತನಾಡಿರೋ ಹನುಮಂತಪ್ಪ ಅರಸನಕೇರಿ, ಮನೆಗೆ ಬರ್ತೇವೆ ಎಂದು ಬಂದಾಗ ಬೇಡ ಅನ್ನಕ್ಕಾಗಲ್ಲ, ಆದರೆ ನಾನು ಈಗಲೂ ಕಾಂಗ್ರೆಸ್ನಲ್ಲಿದ್ದೇನೆ, ಮುಂದೆಯೂ ಕಾಂಗ್ರೆಸ್ನಲ್ಲಿರ್ತೇನೆ, ಇಕ್ಬಾಲ್ ಅನ್ಸಾರಿ ಜೊತೆ ಇರ್ತೇನೆ ಅಂತ ಹೇಳಿದ್ರು. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮಾತನಾಡಿದ್ದು, ಗಂಗಾವತಿ ಕ್ಷೇತ್ರಕ್ಕೆ 3 ಆಕಾಂಕ್ಷಿಗಳಿದ್ದಾರೆ, 3 ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯನ್ನು ಸೋಲಿಸಲು ನಾವೆಲ್ಲ ಐಕ್ಯತೆಯಿಂದ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು.
ಇನ್ನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಇಕ್ಬಾಲ್ ಅನ್ಸಾರಿ ಮಾತನಾಡಿದ್ದು, ಗಂಗಾವತಿಯಲ್ಲಿ ನಾನು ಮಾಡಿರುವ ಕೆಲಸ ಜನರಿಗೆ ಗೊತ್ತಿದೆ. ಹನುಮಂತಪ್ಪ ಅವರನ್ನ ಸೆಳೆಯುವ ರೆಡ್ಡಿ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಜನವರಿ 8ರಂದು ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡ್ತೀವಿ. ಕಾಂಗ್ರೆಸ್ನ ಹೈಕಮಾಂಡ್ ನಿರ್ದೇಶನದಂತೆ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾಂಗ್ರೆಸ್ನ ಎಲ್ಲ ನಾಯಕರು ಭಾಗವಹಿಸುತ್ತಿದ್ದಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಮುದಾಯಕ್ಕೆ ಜ್ವಲಂತ ಸಮಸ್ಯೆ ಇವೆ. ಕಾಂಗ್ರೆಸ್ ಪಕ್ಷ ಇದ್ದಾಗ ಅನೇಕ ಯೋಜನೆ ಕೊಟ್ಟಿದ್ದೇವೆ. ಅವುಗಳ ಅನುಷ್ಠಾನ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ಲ. ಅದರ ಬಗ್ಗೆ ಕೂಡ ಚರ್ಚೆಯಾಗಲಿದೆ. ಕಾಂಗ್ರೆಸ್ನ ಮುಂದಿನ ರಾಜಕೀಯ ದೃಷ್ಟಿಕೋನ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ರಾಜಕೀಯ ಸಾಕು, ನಿವೃತ್ತಿ ತೆಗೆದುಕೊಂಡಿದ್ದೇನೆ ಅಂತ ಮಾಜಿ ಸಿಎಂ SM ಕೃಷ್ಣ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಕೇಂದ್ರ ನಾಯಕರಿಗೆ ನಾನು ನನ್ನ ನಿರ್ಧಾರ ತಿಳಿಸಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಬೇಕಾದಷ್ಟು ನಾಯಕರಿದ್ದಾರೆ, ನನ್ನ ಅಗತ್ಯ ಇಲ್ಲ. ನಾನು ಬಿಜೆಪಿಗೆ ತೃಣ ಮಾತ್ರ, ನನ್ನ ಅಗತ್ಯ ಇಲ್ಲ ಅಂತ SMK ಹೇಳಿದರು. ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗ್ತಿದ್ದೇನೆ, ಯಾವುದೇ ಸಮಾರಂಭಗಳಲ್ಲಿ ನಾನು ಕಾಣಿಸಿಕೊಳ್ಳೋದಿಲ್ಲ ಅಂತ SMK ಹೇಳಿದ್ದಾರೆ. ಮಾಜಿ ಕೇಂದ್ರದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ SM ಕೃಷ್ಣರವರಿದ್ದಾರೆ. ಬನ್ನಿ ಪ್ರಸ್ತುತ ಬೆಳವಣಿಗೆ ಬಗ್ಗೆ ಮಾತನಾಡೋಣ. ಸರ್, ಅವರ್ ಯು ಸರ್? ಐ ಆಮ್ ಗುಡ್, ಥ್ಯಾಂಕ್ ಯು. ರಾಜ್ಯದ ರಾಜಕೀಯ ಬೆಳವಣಿಗೆನ ತಾವು ಅವಲೋಕನ ಮಾಡ್ತಿರ್ತೀರಾ ಸರ್? ಇಲ್ಲ, ಐ ಹ್ಯಾವ್ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ತಾವು ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗಿದ್ದಾರೆ ಸರ್? ಹೌದು, ನಿವೃತ್ತಿ ಆಗಿದೆ. ಯಾಕೆ ಸರ್ ನೀವು? ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಏಜ್. ಈಗ ನಾವು ಐ ಆಮ್ 90. I have been in politics for 60 years. How much more? I am quite satisfied with the journey that I have done. ಕಲುಷಿತ ಆಗಿದೆ ಅಂತ ಹೇಳಿ ನಾವು ರಾಜಕಾರಣವನ್ನು ಬಿಟ್ಬಿಟ್ರೆ ಇನ್ನಷ್ಟು ಕಲುಷಿತವಾಗ್ತದೆ. ಯುವಕರು ಯುವತಿಯರು ರಾಜಕೀಯಕ್ಕೆ ಬರದೇ ಇದ್ದರೆ ಅದು ಒಂದು ರೀತಿ ನಿಂತ ನೀರಾಗ್ತದೆ. ತಾವು ರಿಟೈರ್ಮೆಂಟ್ ತೆಗೆದುಕೊಂಡಿರೋದನ್ನು ಕೇಂದ್ರದ BJP ನಾಯಕರಿಗೆ ಕೂಡ ಮನವರಿಕೆ ಮಾಡಿದ್ದೀರಾ? ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ BJPನಲ್ಲಿ. ಸೊ ನಾನು ಒಂದು ತೃಣ ಮಾತ್ರ. ಸೊ ನನ್ನ ರಿಟೈರ್ಮೆಂಟ್ನಿಂದ BJPಗೆ ಏನು ನಷ್ಟ ಆಗೋದಿಲ್ಲ. ಇನ್ನು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ, ರಾಜಕೀಯ ಭಾಷಣಗಳಿಗೆ, ರಾಜಕೀಯ ತಂತ್ರಗಾರಿಕೆಗೆ SM ಕೃಷ್ಣ ಇರೋದಿಲ್ಲ? ಇಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಮಾಜಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ರಾಜಕಾರಣದ ವಿವಿಧ ಮಜಲುಗಳನ್ನ ಕಂಡಂಥ SM ಕೃಷ್ಣರವರ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರತಕ್ಕಂಥ ಅಭಿಪ್ರಾಯಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾಳೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬೆಂಗಳೂರು ಮೈಸೂರು ದಶಪಥ ರಸ್ತೆಯ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಇದಕ್ಕೆ ಮಾಜಿ ಸಿಎಂ HDK ತಿರುಗೇಟು ಕೊಟ್ಟಿದ್ದಾರೆ. ದಶಪಥ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದು ನಾನು. 9 ಸಭೆ ಮಾಡಿ ಕೆಲಸಕ್ಕೆ ಚಾಲನೆ ಕೊಟ್ಟೆ. ದಶಪಥ ರಸ್ತೆಯ ನಿರ್ಮಾಣದಲ್ಲಿ ಕುಮಾರಸ್ವಾಮಿ, ರೇವಣ್ಣ ಪಾತ್ರವೂ ಕೂಡ ಜಾಸ್ತಿ ಇದೆ. ಈಗ ಬಂದು ವೈಮಾನಿಕ ಸಮೀಕ್ಷೆ ಮಾಡೋದು ದೊಡ್ಡದೇನಲ್ಲ. ದಶಪಥ ರಸ್ತೆಗೆ ಯಾವ ಹೆಸರಾದ್ರೂ ಇಟ್ಕೊಳ್ಳಿ ಅಂದಿದ್ದಾರೆ. ಅಲ್ಲದೆ ದಶಪಥ ರಸ್ತೆಯ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ 100 ಕೋಟಿ ಅವ್ಯವಹಾರ ಆಗಿದೆ ಅಂತ ಆರೋಪಿಸಿದ್ದಾರೆ. ಈ ಅವ್ಯವಹಾರ ಬಗ್ಗೆ JDS ಸರ್ಕಾರ ಬಂದ್ರೆ ತನಿಖೆ ಮಾಡ್ತೀವಿ ಅಂತ HDK ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮುಂದೆ ಸಿಎಂ ಬೊಮ್ಮಾಯಿ ನಾಯಿ ಮರಿ ರೀತಿ ಆಡ್ತಾರೆ ಅಂದಿದ್ದ ಸಿದ್ದರಾಮಯ್ಯ ಹೇಳಿಕೆ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಿಎಂ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ನಾಯಿ ನಿಯತ್ತಿನ ಪ್ರಾಣಿ, ಜನರಿಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ, ನಿಯತ್ತಿನ ಗುಣವನ್ನ ಜನರ ಪರವಾಗಿ ಉಳಿಸಿಕೊಂಡಿದ್ದೇನೆ ಅಂತ ಸಿದ್ದುಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುತ್ತೀರಿ. ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ನಾಟಕ ನೋಡಿ ಜನ ಮತ್ತೆ ಮಬ್ಬರಾಗೋದಿಲ್ಲ, ಮತ್ತೆ ನಿಮ್ಮ ಭ್ರಮ ನಿಲ್ಲಿಸಲಾಗತ್ತೆ ನಿಮ್ಗೆ ಅಂತ ಹೇಳ್ತೀನಿ. ನಾ ಹೇಳ್ತಲ್ರಿ, ಇವತ್ತೇನಾಗಿದೆ ರಾಜಕಾರಣ ಭಾಳ ಕೀಳು ಮಟ್ಟಕ್ಕೆ ಹೋಗಿದೆ. ನಾಯಿ ನರಿ ಅಂತ ಹೇಳಿ ಈ ರೀತಿ ಟೀಕೆ ಮಾಡೋದು ಬಹುಶಃ ಆ ನಾಯಿಗೂ ಅಪಮಾನ. ಈ ಬಗ್ಗೆ ನಾನು ಲಘುವಾಗಿ ಮಾತನಾಡಿಲ್ಲ ಅಂತ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟಿದ್ದಾರೆ.
ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಭೇಟಿ ಕೊಡ್ತಿದ್ದಾರೆ. ನಾಳೆ ತುಮಕೂರು ಮಧುಗಿರಿ ವಿಭಾಗದ ಶಕ್ತಿ ಕೇಂದ್ರದ ಪ್ರಮುಖರ ಜೊತೆ ಸಭೆ ನಡೆಸಲಿದ್ದಾರೆ. ನಂತರ ಸಂಜೆ ಸಿದ್ಧಗಂಗಾ ಮಠಕ್ಕೂ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ಸಿದ್ಧಗಂಗಾ ಭೇಟಿ ಬಳಿಕ ಚಿತ್ರದುರ್ಗಕ್ಕೂ ಭೇಟಿ ಕೊಡ್ತಿದ್ದಾರೆ. ಬಳಿಕ ನಾಳೆ ಚಿತ್ರದುರ್ಗದಲ್ಲಿ ನಡೆಯಲಿರುವಂತಹ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿರುವಂತಹ ಅರುಣ್ ಸಿಂಗ್ ಅವರನ್ನ ಬಿಜೆಪಿ ಮುಖಂಡರು ಸ್ವಾಗತವನ್ನ ಕೋರಿದ್ರು. ಈ ವೇಳೆ ಮಾತನಾಡಿದ ಅರುಣ್ ಸಿಂಗ್ ಸಿದ್ದರಾಮಯ್ಯ ಹೇಳಿಕೆಗೆ ಕಿಡಿಕಾರಿದ್ರು. ಅಮೂಲ್ ಹಾಗೂ ಕೆಎಂಎಫ್ ವಿಲೀನದ ಬಗ್ಗೆ ಎಚ್ಡಿಕೆ ಅಮಿತ್ ಶಾ ವಿರುದ್ಧ ಟೀಕೆ ವ್ಯಕ್ತಪಡಿಸಿದ್ರು. ಇದಕ್ಕೆ ಬಿಜೆಪಿ ಟ್ವೀಟ್ ಮೂಲಕವೇ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದೆ. ತಂದಿಟ್ಟು ತಮಾಷೆ ನೋಡುವ ಕಲೆ ನಮ್ಮ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ಧಿಸಿದೆ. ನಂದಿನಿ ಬ್ರ್ಯಾಂಡ್ ವಿಷಯ ಮುಂದಿಟ್ಟುಕೊಂಡು ಕರ್ನಾಟಕ ಮತ್ತು ಗುಜರಾತ್ ಮಧ್ಯೆ ವೈಮನಸ್ಯ ಮೂಡಿಸುವ ವಿಫಲ ಯತ್ನ ಮಾಡಿದ್ದಾರೆ. ನಂದಿನಿಯನ್ನು ಅಮೂಲ್ ಜೊತೆ ವಿಲೀನ ಮಾಡಲಾಗುತ್ತದೆ ಎಂಬ ಸುಳ್ಳು ಸುದ್ದಿ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದೆ. ಜನರಲ್ಲಿ ತಪ್ಪು ಕಲ್ಪನೆ ಸೃಷ್ಟಿಸಲು ಸೂತ್ರಗಳನ್ನು ಹೆಣಿತಿದ್ದಾರೆ. ಕುಟುಂಬ ರಾಜಕಾರಣ ಅಂತ್ಯವಾಗುವುದೆಂಬುವ ಭಯವೇ ನಿಮ್ಮ ರಾಜಕೀಯದ ಆಸೆಗಾಗಿ ಕೆಲಕಾಲ ತಂದೆಯನ್ನೇ ದೂರವಿಟ್ಟ ಅವಕಾಶವಾದಿಯಲ್ಲವೇ ನೀವು ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಡಾಕ್ಟರ್ ಸೂರಜ್ ರೇವಣ್ಣ ಹುಟ್ಟುಹಬ್ಬ ಹಿನ್ನೆಲೆ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಬಡ್ಡಿ ಕಾರ್ಯಕ್ರಮ ಆಯೋಜಿಸಿದ್ರು. ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಭಾಗಿಯಾಗಿದ್ದರು. ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ ಆಂಜನೇಯ ಆಪ್ತನಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಎಚ್ ಆಂಜನೇಯ ಬಲಗೈ ಬಂಟ ಪಾಡಿಗಟ್ಟೆ ಸುರೇಶ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಾಡಿಗಟ್ಟೆ ಗ್ರಾಮದಲ್ಲಿರುವ ಪಾಡಿಗಟ್ಟೆ ಸುರೇಶ್ ಮನೆ ಮೇಲೆ ಐಟಿ ದಾಳಿ ಮಾಡಿದ್ದು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ರಾಯಚೂರಿನ ಮಾನ್ವಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಜೆಡಿಎಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ ದರ್ಪ ಪ್ರದರ್ಶಿಸಿದ್ದಾರೆ. ಶಾಸಕ ರಾಜ ವೆಂಕಟಪ್ಪ ನಾಯಕ ಗುತ್ತಿಗೆದಾರ ಪ್ರಭು ಎನ್ನುವವರ ಮೇಲೆ ದರ್ಪ ತೋರಿದ್ದಾರೆ. ಅವರು ಹಾಕಿದ ಕನ್ನಡಕವನ್ನ ಕಿತ್ತೆಸೆದಿದ್ದಾರೆ. ಕವಿತಾಳ ಪಟ್ಟಣಕ್ಕೆ ಕಾಮಗಾರಿ ವೀಕ್ಷಣೆಗೆ ಶಾಸಕರು ತೆರಳಿದ್ರು. ಈ ವೇಳೆ ಕಳಪೆ ಕಾಮಗಾರಿ ಆಗಿದೆ ಅಂತ ತರಾಟೆ ತೆಗೆದುಕೊಂಡು ಏಕಾಏಕಿ ಕನ್ನಡಕವನ್ನ ಕಿತ್ತು ಎಸೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಾಗ್ತಾ ಇದೆ. ಬಸ್ ಯಾತ್ರೆ ಸಕ್ಸಸ್ ಮಾಡಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 2 ಪ್ರತ್ಯೇಕ ಸಮನ್ವಯ ಸಮಿತಿ ರಚಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಕರ್ನಾಟಕಕ್ಕೆ 2 ಪ್ರತ್ಯೇಕ ಸಮನ್ವಯ ಸಮಿತಿ ರಚನೆ ಮಾಡಿದ್ದಾರೆ. ಇದೇ 11ರಿಂದ ಕಾಂಗ್ರೆಸ್ ನಾಯಕರ ಜಂಟಿ ಬಸ್ ಯಾತ್ರೆ ಬೆಳಗಾವಿಯಿಂದ ಆರಂಭವಾಗಲಿದೆ. ಕಾಂಗ್ರೆಸ್ ರಥಯಾತ್ರೆಗೆ ಕೌಂಟರ್ ಕೊಡುವುದಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ಬಿಜೆಪಿಯಿಂದಲೂ ಕೂಡ ರಥಯಾತ್ರೆ ನಡೆಸುವುದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಸ್ ಯಾತ್ರೆ ನಡೆಸ್ತಾ ಇದೆ. ಈಗ ಬಿಜೆಪಿ ತಮ್ಮ ಸರ್ಕಾರದ ಕೆಲ ಸಾಧನೆಗಳು ಜಾರಿಗೊಳಿಸಿದಂತ ಯೋಜನೆಗಳನ್ನು ಮುಂದಿಟ್ಟುಕೊಂಡು ರಥಯಾತ್ರೆ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸದ್ಯಕ್ಕೆ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧದ ಪೋಕ್ಸೋ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಶಿವಮೂರ್ತಿ ಸ್ವಾಮಿ ವಿರುದ್ಧ ಲೈಂಗಿಕ ಅಪರಾಧದ ಆರೋಪ ಹೊರಿಸಿದ್ದ ಇಬ್ಬರು ಅಪ್ರಾಪ್ತಿಯರ ವೈದ್ಯಕೀಯ ಪರೀಕ್ಷೆ ವರದಿ ಬಂದಿದೆ. ಇದರಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವಾಗಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಕೋರ್ಟ್ಗೆ ಸಲ್ಲಿಕೆಯಾಗಿರೋ ದಾಖಲೆಗಳಲ್ಲಿ ಈ ಅಂಶವಿದೆ. 2022ರ ಆಗಸ್ಟ್ನಲ್ಲಿ ಚಿತ್ರದುರ್ಗ ಮುಖ್ಯ ವೈದ್ಯಾಧಿಕಾರಿ ಇಬ್ಬರು ಅಪ್ರಾಪ್ತೆಯರ ಲೈಂಗಿಕ ಪರೀಕ್ಷೆ ನಡೆಸಿದ್ರು. ಗೃಹ ಸಚಿವ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ವಿಕಾಸಸೌಧದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಗೃಹ ಇಲಾಖೆ ಕಾರ್ಯದರ್ಶಿ ರಜನೀಶ್ ಗೋಯಲ್, ಡಿಜಿಪಿ ಪ್ರವೀಣ್ ಸೂದ್, ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಆರಗ ಜ್ಞಾನೇಂದ್ರ, ಕಳೆದ 1 ವರ್ಷದ ಗಂಭೀರ ಪ್ರಕರಣಗಳ ಬಗ್ಗೆ ಚರ್ಚೆ ಆಯಿತು. 2022ನೇ ವರ್ಷ ಚಾಲೆಂಜಿಂಗ್ ಇತ್ತು. ಹಿಜಾಬ್, ಪಿಎಫ್ಐ ಸೇರಿ ಸಾಕಷ್ಟು ಸವಾಲುಗಳು ಬಂದಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ಮಿಕ್ಸಿ ಸ್ಫೋಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಆರೋಪಿ ಅನೂಪ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ವಸಂತಳನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿದ ಅಂತ ತಪ್ಪೊಪ್ಕೊಂಡಿದ್ದಾನೆ. ಆರೋಪಿ ಅನೂಪ್ ಕುಮಾರ್ ಮಿಕ್ಸಿಯಲ್ಲಿ ಡಿಟೋರ್ನೇಟರ್ ಇಟ್ಟು ಬ್ಲಾಸ್ಟ್ ಮಾಡುವುದಾಗಿ ಹೇಗೆ ಅಂತ ಇಂಟರ್ನೆಟ್ನಲ್ಲಿ ಕೂಡ ಒಂದಿಷ್ಟು ಸರ್ಚ್ ಮಾಡಿ ಕಲ್ತಿದ್ದಂತೆ. ಇಡೀ ವಿಶ್ವವೇ ಕಂಗೆಡುವಂತೆ ಮಾಡಿರುವ ಕೊರೋನಾ ಇದೀಗ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಹಲವು ರೂಪಾಂತರಿಗಳು ಪತ್ತೆಯಾಗ್ತಾ ಇದೆ. ಇದೀಗ ಅಮೆರಿಕವನ್ನೇ ನಡುಗಿಸಿದ್ದ ಹೊಸ ತಳಿ XBB.1.5 ವೈರಸ್ ಕರ್ನಾಟಕದಲ್ಲೂ ಕಾಣಿಸಿಕೊಂಡು ಆತಂಕ ಮೂಡಿಸಿದೆ. ಇನ್ನು ಸೋಂಕು ಹೆಚ್ಚುತ್ತಾ ಇದ್ರೂ ಹೈರಿಸ್ಕ್ ದೇಶಗಳಿಂದ ಬಂದವರಿಗೆ ಕ್ವಾರಂಟೈನ್ ಆದೇಶ ವಾಪಸ್ ಪಡೆಯಲಾಗಿದೆ. 7 ದಿನಗಳ ಹೋಮ್ ಕ್ವಾರಂಟೈನ್ ಕಡ್ಡಾಯ ಆದೇಶವನ್ನು ರಾಜ್ಯ ಆರೋಗ್ಯ ಇಲಾಖೆ ವಾಪಸ್ ಪಡ್ಕೊಂಡಿದೆ.
ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಅಧಿಕಾರಿಗಳು ಇಟ್ಟಿದ್ದಂತಹ ಬೋನಿಗೆ ಬಿದ್ದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಬಸವನ ಬೆಟ್ಟ ಸಮೀಪ ತಿಮ್ಮಣ್ಣ ಎನ್ನುವವರ ಜಮೀನಿನಲ್ಲಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಕಳೆದ 1 ವಾರದಿಂದ 2 ಚಿರತೆಗಳು ಸೆರೆಯಾಗಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ನೆಲಮಂಗಲದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಚಿರತೆ ಹಾವಳಿ. ಇನ್ನು ನೆಲಮಂಗಲದ ಭೂಸಂದ್ರದಲ್ಲಿ ಚಿರತೆಯೊಂದು ನಾಯಿಯನ್ನ ಹೊತ್ತೊಯ್ದಿರುವಂತಹ ಘಟನೆ ನಡೆದಿದೆ. ಚಿರತೆಯ ನಾಯಿಯನ್ನ ಬೇಟೆಯಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜಮ್ಮುವಿನ ರಜೌರಿಯಲ್ಲಿ ಗ್ರಾಮವೊಂದಕ್ಕೆ ಉಗ್ರರು ನುಗ್ಗಿದ್ದ ಘಟನೆ ನಡೆದಿದೆ. ಆದರೆ ಆ ಉಗ್ರರನ್ನು ಸ್ಥಳೀಯರೇ ಹೆದರಿಸಿ ಓಡಿಸಿದ್ದಾರೆ ಎನ್ನಲಾಗಿದೆ. ರಜೌರಿಯಲ್ಲಿ ಮೊದಲಿಗೆ ಉಗ್ರರು AK-47 ಬಂದೂಕಿನಿಂದ ಮನಬಂದಂತೆ ಗುಂಡು ಹಾರಿಸಿದ್ರು. ಈ ವೇಳೆ ಗ್ರಾಮ ರಕ್ಷಣಾ ಸಮಿತಿ ಸದಸ್ಯರು ತಮ್ಮ ಬಳಿ ಇದ್ದ .303 ರೈಫಲ್ನಿಂದಲೇ ಪ್ರತಿ ಗುಂಡು ಹಾರಿಸಿದ್ದಾರೆ. ಇದನ್ನು ಗಮನಿಸಿ ಉಗ್ರರು ಎಸ್ಕೇಪ್ ಆಗಿದ್ದಾರೆ. ಯಶವಂತಪುರ ರೈಲು ನಿಲ್ದಾಣದ ಬಳಿ ಕೊಳೆತ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. ರೈಲು ನಿಲ್ದಾಣದ ಬಾಕ್ಸ್ ಒಂದರಲ್ಲಿ ಶವ ಪತ್ತೆಯಾಗಿದೆ. ಬಾಕ್ಸ್ನಲ್ಲಿ ಶವ ಇಟ್ಟು ಅದರ ಮೇಲೆ ಬಟ್ಟೆಗಳನ್ನು ಇಡಲಾಗಿತ್ತು. ಇಂದು ಶವ ಕುಳಿತು ವಾಸನೆ ಬಂದ ಹಿನ್ನೆಲೆ ತೆಗೆದು ನೋಡಿದಾಗ ಮಹಿಳೆ ಶವ ಕಾಣಿಸಿದೆ. ಸ್ಥಳಕ್ಕೆ ಶ್ವಾನದಳ ಮತ್ತು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ 9 ತಿಂಗಳ ಹಿಂದೆ ಕೊಲೆಯಾದ ಯುವಕ ಶರತ್ ಶವಕ್ಕಾಗಿ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಹುಡುಕಾಟ ನಡೆಸಲಾಗಿದೆ. ಬೆಂಗಳೂರಿನ ಕೋಣನಕುಂಟೆ ಮೂಲದ ಶರತ್ ಎಂಬಾತ ಸಾಲ ಪಡೆದು ಹಿಂದಿರುಗಿಸದ ಹಿನ್ನೆಲೆಯಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿತ್ತು. ಬಳಿಕ ಆ ಮೃತದೇಹವನ್ನು ದುಷ್ಕರ್ಮಿಗಳು ಚಾರ್ಮಾಡಿ ಘಾಟ್ನಲ್ಲಿ ಮೃತದೇಹ ಎಸೆದು ಪರಾರಿಯಾಗಿದ್ರು. ಇದೀಗ ಆರೋಪಿಗಳು ನೀಡಿದ ಮಾಹಿತಿ ಮೇರೆಗೆ ಚಾರ್ಮಾಡಿ ಘಾಟ್ ಪ್ರದೇಶದಲ್ಲಿ ಶವಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ನಿನ್ನೆ ರಾತ್ರಿ ಜ್ಞಾನ ಶರೀರಕ್ಕೆ ಅಗ್ನಿಸ್ಪರ್ಶವಾಗಿದ್ದು ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಜ್ಞಾನಾಶ್ರಮಕ್ಕೆ ಬಂದಿದ್ರು. ನಟಿ ತಮನ್ನಾ ಹಾಗೂ ವಿಜಯ್ ವರ್ಮಾ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ತಮನ್ನಾ ಹಾಗೂ ವಿಜಯ್ ಹೊಸ ವರ್ಷದ ಸಂದರ್ಭದಲ್ಲಿ ಪರಸ್ಪರ ತುಟಿಗೆ ಮುತ್ತಿಟ್ಟಿದ್ರು. ಈ ವಿಡಿಯೋ ನೋಡಿ ಫ್ಯಾನ್ಸ್ ಅಚ್ಚರಿ ಹೊರಹಾಕಿದ್ರು. ಇದಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.